ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಶ್ಮಿ ಕುಬ್ಸರ್, ನಿಟ್ಟೂರ್ ಸೆಂಟ್ರಲ್ ಸ್ಕೂಲ್ ಪ್ರೀ ಪ್ರೈಮರಿ HM. ಈಗ ನಮ್ಮ ಪಾಲಕರು ಬಂದಿದ್ದಾರೆ. ಅವರು ನಮ್ಮ ಸ್ಕೂಲ್ ಬಗ್ಗೆ ತಮ್ಮ ಅಭಿಪ್ರಾಯನ ಹಂಚಿಕೊಳ್ಳಿಕ್ಕೆ ಬಂದಿದ್ದಾರೆ. ಅವ್ರ ಪರಿಚಯ ಮಾಡ್ಕೊಳ್ಳೋ ಬನ್ನಿ. ನಮಸ್ತೆ ಮ್ಯಾಮ್. ನನ್ನ ಹೆಸರು ಭಾರತಿ ಅನಂತ ರೆಡ್ಡಿ ಬಳ್ಳಾರಿ. ಪೇರೆಂಟ್ ಆಫ್ ಇಶಾ ಕುಮಾರಿ. ನನ್ನ ಇಶಾ ಕುಮಾರಿ UKG ಕ್ಲಾಸ್ ಓದ್ತಾ ಇದ್ದಾಳೆ. ಇಬ್ರು ಬರ್ತಾರೆ, ಅಣ್ಣ ತಂಗಿ. ಕ್ಲಾಸ್ ಅಲ್ಲಿ ಅಣ್ಣ ಇದ್ದಾನೆ, UKG ಅಲ್ಲಿ ತಂಗಿ ಇದ್ದಾಳೆ. ಅವ್ರ ಚಿಕ್ಕಮ್ಮ ಆಗ್ಬೇಕು, ಮಗುಗೆ ಚಿಕ್ಕಮ್ಮ ಆಗ್ಬೇಕು. ಅವರು ಸ್ಕೂಲಿಂದ ಬಂದ ತಕ್ಷಣ ಫೋನ್ ಮಾಡ್ತಾರೆ. ನಮ್ ಸ್ಕೂಲಲ್ಲಿ ಹಿಂಗ್ ಮಾಡಿದ್ರು, ನಮ್ ಸ್ಕೂಲಲ್ಲಿ ಹಂಗ್ ಮಾಡಿದ್ರು, ಬಂದ ತಕ್ಷಣ ಫೋನ್ ಮಾಡಿ ಹೇಳ್ತಾರೆ. ನಾನು ಸ್ಕೂಲಲ್ಲಿ ಸ್ಪೀಚ್ ಒಳಗ್ ಫಸ್ಟ್ ಬಂದೆ, ಫ್ಯಾಷನ್ ಶೋ ಒಳಗ್ ಫಸ್ಟ್ ಬಂದೆ, ಎಲ್ಲದ್ರೊಳಗೂ ಫಸ್ಟ್ ಬಂದೆ ಅಂತಂದ್ರೆ ಎಷ್ಟು ಖುಷಿಯಿಂದ ಹೇಳ್ಕೊಂತಾರೆ. ಹಂಗಾಗಿ ನಾವು ಈ ಸ್ಕೂಲ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನಮ್ ಮಕ್ಕಳನ್ನ ಇಲ್ಲೇ ಸೇರಿಸಬಹುದಲ್ಲ ಅನ್ನೋ ಆಸೆ. ಇಬ್ರು ಮಕ್ಕಳಿದ್ದಾರೆ, ಇಬ್ರನ್ನ ಇಲ್ಲೇ ಸೇರಿಸ್ಬೇಕನ್ನ ಆಸೆ. ಅವ್ರನ್ನ ನೋಡಿದ್ರ ಅಂತ ಅನಿಸ್ತದೆ. ಎಲ್ಲದ್ರೊಳಗೂ ಫಸ್ಟ್ ತುಂಬಾ ಚೆನ್ನಾಗಿದ್ದಾರೆ. ಎಲ್ಲ ನಿಮ್ಮಿಂದನ ಅವರು ಇದಾಗಿರೋದು. ಅದಕ್ಕ ಬೆಸ್ಟ್ ಸ್ಕೂಲ್ ಅಂತ ಹೇಳ್ಬೋದು. ಅದು ಇಲ್ಲಿನ ಶಿಕ್ಷಕಿಯರು ಎಲ್ಲ ಎರಡನೇ ಮದರ್ ತೆರೇಸಾ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಇದನ್ನ ಮಾಡ್ತಾರೆ. ಅದೇ ಇಲ್ಲಿನ ಎಲ್ಲ ಲಾಲನೆ, ಪಾಲನೆ, ಪಾಠ ಬೋಧನೆ ಶೈಲಿ, ಮಕ್ಕಳ ಕಲಿಕೆ ಚೈತನ್ಯವನ್ನು ಬೆಳೆಸುತ್ತದೆ ಅಂತ ಹೇಳ್ಬೋದು. ಅವರು ವಿದ್ಯಾಭ್ಯಾಸ ಎಲ್ಲ ನೋಡ್ಬಿಟ್ರೆ ಇಂಥ ಸ್ಕೂಲ್ ಇಲ್ಲಿ ಇಲ್ಲಲ್ಲ ಅಂತ ಅನಿಸ್ಬಿಡ್ತೈತ್ರಿ. ಯಾವ್ಯಾವ ಡಿಸ್ಟಿಕ್ ಒಳಗ ಇಂಥ ಸ್ಕೂಲ್ ಎಲ್ಲಿ ಹುಡುಕಿದ್ರು ಸಿಗೋದಿಲ್ಲ ಅಂತ ಹೇಳ್ಬೋದು. UKG ಇಶಾ ಕುಮಾರಿ, ಅವ್ಳಿಗೆ ನಾವು ಫೋನಿಕ್ಸ್ ಮೆಥಡ್ ಅಲ್ಲಿ ಎಲ್ಲ ಕಲಿಸ್ತೇವಲ್ಲ, ಮನೇಲಿ ಹೇಳ್ತಾಳ, ಗಮನಿಸಿದಿರಾ? ಅವಳು ಹೇಳ್ತಾಳ್ರಿ, ಎಲ್ಲ ಹೇಳ್ತಾಳ. ಆಮೇಲೆ ರೈಟಿಂಗ್ ನೋಡ್ಬಿಟ್ರ ನಾವು BA ಮುಗಿಸಿದ್ರಿ ಅವ್ರ ತರ ರೈಟಿಂಗ್ ಆಗಲ್ಲ ಅಷ್ಟು ಚೆನ್ನಾಗಿ ABCD ಅವನ್ನೆಲ್ಲ ಚೆನ್ನಾಗಿ ಬರೀತಾಳ್ರಿ. ಎಲ್ಲ ಹೋಲಿಕೆ ಮಾಡಿದ್ರೆ ನಮಗಿಂತ ಸ್ಕೂಲ್ ಅವಾಗ ಇರ್ಲಿಲ್ಲಲ್ಲ ಅಂತ ಫೀಲಿಂಗ್ಸ್ ರೀ. ಅವಾಗೆಲ್ಲ ಕನ್ನಡ ಶಾಲೆ ಒಳಗ ಓದ್ ಬಂದವ್ರು ನಾವು. ಈಗ ನೋಡಿದ್ರೆ ನಮ್ಮ ಮಕ್ಕಳನ್ನಾದ್ರೂ ಸೇರಿಸ್ಬೋದಲ್ಲ ಅನ್ನೋ ಇದು ಆಸೆ. ಅಷ್ಟು ಚೆನ್ನಾಗಿ ಅವಳು ಇದನ್ ಮಾಡ್ತಾಳ್ರಿ. ಶಾಲೆ ಸ್ಪೀಚ್ ಒಳಗ, ಫ್ಯಾಷನ್ ಶೋ ಒಳಗ, ರೈಟಿಂಗ್ ಒಳಗ. ಈಗ ಕಾಂಪಿಟೇಷನ್ ನಾವು ಪ್ರತಿ ತಿಂಗಳ ಮಾಡ್ತಾ ಇದ್ದೇವಲ್ಲ ಮ್ಯಾಮ್, ಆಮೇಲೆ ಮತ್ತೆ ಆ ತಿಂಗಳದ ನೆಕ್ಸ್ಟ್ ತಿಂಗಳಲ್ಲೇ ನಾವು ಅವಾರ್ಡ್ ಡೇ ಮಾಡ್ತೀವಿ. ಸೊ ಅದ್ರ ಬಗ್ಗೆ ಅಭಿಪ್ರಾಯ ನಿಮ್ದು? ಈಗ ಆಲ್ಮೋಸ್ಟ್ ಏನ್ ಮಾಡ್ತಾ ಇದಾರೆ, ಪ್ರತಿ ತಿಂಗಳು ಕಾಂಪಿಟೇಷನ್ ಇಟ್ಕೊಳಲ್ಲ ಮ್ಯಾಮ್. ಯಾಕಂದ್ರೆ ಈಗ ಅಕಾಡೆಮಿಕ್ ಪೋರ್ಷನ್ ಕವರ್ ಮಾಡೋದ್ರಲ್ಲಿ ಎಲ್ರು ಬಿಸಿ. ಆಮೇಲೆ ಸೆಕೆಂಡ್ ಟರ್ಮ್ ಅಲ್ಲಿ ಇಟ್ಕೊಂಡಿರ್ತಾರೆ ಆಲ್ಮೋಸ್ಟ್ ಎಲ್ಲಾ ಕಾಂಪಿಟೇಷನ್ ಗಳನ್ನ. ಬಟ್ ನಾವ್ ಏನ್ ಮಾಡಿದ್ವಿ, ಪ್ರತಿ ತಿಂಗಳ ಫ್ರಮ್ ಜೂನ್ ಇಂದ ಇಟ್ಕೊಂಡು ಫೆಬ್ರವರಿವರೆಗೂ ಇರುತ್ತೆ. ಪ್ರತಿ ತಿಂಗಳು 1 or 2 ಕಾಂಪಿಟೇಷನ್ಸ್ ಮಕ್ಕಳಿಗೆ ಇಟ್ಟಿರ್ತೀವಿ. ಸೊ ಆ ಮಂತ್ ಅಲ್ಲಿ ಆದ ತಕ್ಷಣ ನೆಕ್ಸ್ಟ್ ಅವ್ರಿಗೆ ಅವಾರ್ಡ್ಸ್ ಡೇ ಅಂತ ಹೇಳಿ ನಾವು ಅವಾಗಲೇ ನೆಕ್ಸ್ಟ್ ಮಂತ್ ಇಂದ ಮಾಡ್ಕೊಂಡ್ಬಿಡ್ತೀವಿ. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಗೆ ಅನ್ಸುತ್ತೆ, ನಿಮ್ಮ ಒಪಿನಿಯನ್? ಅವಳು ಎಲ್ಲದರಲ್ಲೂ ಕಾಂಪಿಟೇಷನ್ ಒಳಗ ಜಾಯಿನ್ ಆಗ್ತಾ ಇದ್ರಿ. ಅವಳ ಬಗ್ಗೆ ಹೇಳ್ಬೇಕಂದ್ರೆ ಏನು ಕಂಪ್ಲೇಂಟ್ಸ್ ಇಲ್ಲ ಇರತ್ರಿ. ಎಲ್ಲದ್ರೊಳಗೂ ಅವಳು ಜಾಯಿನ್ ಇದ್ದಾರೆ. ಈಗ ಆಕ್ಚುಲಿ ಏನಾಗುತ್ತೆ ಮ್ಯಾಮ್, ಜಾಣ್ ಮಕ್ಳಿಗೆ ಈಗ ಎಲ್ಲಾ ಕಾಂಪಿಟೇಷನ್ ನಾವು ಎಟ್ ಎ ಟೈಮ್ ಇಟ್ಬಿಟ್ರೆ ಏನಾಗುತ್ತೆ, ಮಕ್ಕಳೆಲ್ಲ ಆಪ್ಷನ್ಸ್ ತಗೋತಾರೆ. ನಾನು ಎಲ್ಲದ್ರಲ್ಲಿ ಇನ್ವಾಲ್ವ್ ಆಗಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅವ್ರಿಗೆ ಟೈಮ್ ಸಿಗಲ್ಲ. ಸೊ ಅಲ್ಲ ಏನಾಗುತ್ತೆ, ಅವ್ರಿಗೆ 1 or 2 ಆಪ್ಷನ್ಸ್ ಹೋಗ್ಬಿಡ್ತಾರೆ. ಇದ್ ಬೇಡ, ಅದ್ ಮಾಡೋಣ, ಅದ್ ಬೇಡ ಅಂತ ಹೇಳಿ. ಬಟ್ ಇಲ್ಲಿ ನಾವು ಮಂತ್ಲಿ ಕಾಂಪಿಟೇಷನ್ ಇಟ್ಕೊಂಡಿರೋದ್ರಿಂದ ಈ ಇಂಟ್ರೆಸ್ಟ್ ಇರೋ ಮಕ್ಕಳು ಪ್ರತಿಯೊಂದು ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಬಹುದು, ಪ್ರೈಸ್ ಅನ್ನ ತಗೋಬಹುದು. ಇನ್ ಕೇಸ್ ಈಗ ಪಾರ್ಟಿಸಿಪೇಟ್ ಮಾಡಕ್ ಹಿಮ್ಮತ್ ಆಗಿಲ್ಲ ಮತ್ತೆ ನೆಕ್ಸ್ಟ್ ಮಂತ್ ಅವ್ರಿಗೆ ಅವಕಾಶ ಇರೋದು. ಹೇಳ್ಬೇಕಂದ್ರ ನಾನು ಎಲ್ಲದ್ರೊಳಗೂ ಭಾಗವಹಿಸ್ತೇನೆ. ಬೇಡ ಓದೋದು ತಪ್ಪಾಗುತ್ತ, CBSE ಸಿಲೆಬಸ್ ಬೇಡ ಇಲ್ಲ, ನಾನು ಎಲ್ಲದ್ರೊಳಗೂ ನನ್ನ ಜಾಯಿನ್ ಆಗ್ಬೇಕು. ಸ್ಪೀಚ್ ಒಳಗೂ ಜಾಯಿನ್ ಆಗ್ಬೇಕು, ಫ್ಯಾಷನ್ ಶೋ ಒಳಗೂ ಜಾಯಿನ್ ಆಗ್ಬೇಕು. ಆಮೇಲೆ ಫ್ಯಾಷನ್ ಶೋ ಒಳಗ ಎಷ್ಟು ಚೆನ್ನಾಗಿ ಮಾಡಿ ನೋಡು, ನಮ್ಗೆ ಫಸ್ಟ್ ಬಂದ್ ನೋಡು ಅಂತ ಖುಷಿಯಿಂದ ಹೇಳ್ಕೊಂತಾಳ್ರಿ. ಅದೇ ತರ ಮ್ಯಾಮ್, ಪ್ರತಿ ತಿಂಗಳು ನಾವು ಕಾಂಪಿಟೇಷನ್ ಇಟ್ಕೊಳ್ಳೋದ್ರಿಂದ ಮಕ್ಕಳ ಭಾಗವಹಿಸಕ್ಕೆ, ಅವ್ರಿಗೆ ಪ್ರಾಕ್ಟೀಸ್ ಮಾಡಕ್ಕೆ ಅವಕಾಶ ಸಿಗುತ್ತೆ. ಆದರೆ ಮಕ್ಕಳ ಎಲ್ಲ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ. ಹೇಳ್ಬೇಕಂದ್ರೆ ಈ ಸ್ಕೂಲ್ ಅನ್ನೋದು ಬೆಸ್ಟ್ ಸ್ಕೂಲ್ ಅಂತ ಹೇಳ್ಬೋದು. ಹಾವೇರಿ ಡಿಸ್ಟಿಕ್ ಗೆ ಬೆಸ್ಟ್ ಸ್ಕೂಲ್ ಅಂತ ಹೇಳ್ಬೋದು. ಮಕ್ಕಳ ಮುಂದಿನ ಬೆಳವಣಿಗೆಗೆ, ಎಲ್ಲ ಕಲಿಕೆಗೆ, ವಿದ್ಯಾಭ್ಯಾಸಕ್ಕೆ, ಮುಂದಿನ ಜೀವನಕ್ಕೆ ಸಹಾಯವಾಗುವಂತ, ಜೀವನವನ್ನ ಬದಲಾಯಿಸುವಂತ ಒಂದು ಸ್ಕೂಲ್ ಅಂತ ಹೇಳ್ಬೋದ್ರಿ. ಇದು ಈ ಸ್ಕೂಲ್ ಇಲ್ಲಿ ಇರುವಂತ ಎಲ್ಲ ಶಿಕ್ಷಕಿಯರು, UKG ಎಲ್ಲ ಶಿಕ್ಷಕರು, ತರಗತಿ ಶಿಕ್ಷಕಿ ಅರ್ಚನಾ ಮ್ಯಾಮ್ ಅವರ ಸಹಾಯದಿಂದ ಎಲ್ಲಾ ಮಕ್ಕಳನ್ನ ತಮ್ಮ ಸ್ವಂತ ಮಕ್ಕಳ ತರ ನೋಡ್ಕೊಂಡು ಎಲ್ಲ ಇದನ್ನ ಮಾಡ್ತಾರ್ರಿ. ಹಾಗಾಗಿ ಇಲ್ಲಿಯ ಶಿಕ್ಷಕರನ್ನ
ಎರಡನೇ ಮದರ್ ತೆರೇಸಾ ಅಂತ ಹೇಳಿದ್ರೆ ಏನು ತಪ್ಪಾಗಲ್ಲ. Thank you. ಪ್ರಾಂಶುಪಾಲರಾದ ಲತಾ ಮೇಡಮ್ ಅವರನ್ನ ಮದರ್ ತೆರೇಸಾ ಅಂತ ಹೇಳಿದ್ರೆ ಏನು ತಪ್ಪಾಗಲ್ಲ. ಯಾಕಂದ್ರೆ ಅವ್ರೆಲ್ಲಾರ್ನು ಒಂದೇ ತರ ನೋಡ್ಕೊಳ್ತಾರ. ಅವರು ವಿದ್ಯಾಭ್ಯಾಸ, ಅವರು ಪರ್ಸನಲ್ ಲೈಫ್ ಅಲ್ಲಿ ಏನ್ರ ತೊಂದ್ರೆ ಇದ್ರ ಎಲ್ಪ್ ಮಾಡ್ತಾರ. ಹಾಗಾಗಿ ಈ ತರ ಎಲ್ಲ ಸಿಸ್ಟಮ್ ಎಲ್ಲಾ ಸ್ಕೂಲ್ ಒಳಗೆ ಇರಲ್ಲ. ಇದು ಒಂಥರ ಸ್ಕೂಲ್ ದೇವಾಲಯ ಇದ್ದಂಗ ಅಂತಾನೆ ಹೇಳ್ಬೋದು. ಎಲ್ಲದ್ರೊಳಗು Thank you. ಬೆಸ್ಟ್ ಸ್ಕೂಲ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಥ್ಯಾಂಕ್ ಯು. ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ತುಂಬಾ ಧನ್ಯವಾದಗಳು.